ನಮಸ್ತೆ, ನಾನು ಕಾವ್ಯ. ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ನಾವು ಹೇಗೆ ಕೇಸರಿಬಾತ್ ಮಾಡ್ಕೊಳೋದು ಅಂತ ನೋಡೋಣ. ನಾನೀಗ ಒಂದು ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮತ್ತು ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಕ್ಕೊತಾ ಇದ್ದೀನಿ. ಈಗ ಅದೇ ತುಪ್ಪಕ್ಕೆ ನಾನು 1 ಕಪ್ ರವೆ ಹಾಕ್ಕೊತಾ ಇದ್ದೀನಿ. ಇದೇ ಕಪ್ಪಿನ ಅಳತೆಗೆ ನಾನು ನೀರು ಹಾಕ್ತೀನಿ. ಈಗ ರವೆ ಚೆನ್ನಾಗಿ ಹುರ್ಕೊಳ್ಳೋಣ. ರವೆ ಚೆನ್ನಾಗಿ ಹುರಿದ ನಂತರ ಅದನ್ನು ಎತ್ತಿಕ್ಕೊತಾ ಇದ್ದೀನಿ. ಅದೇ ಬಾಣಲಿಗೆ ನಾನು ರವೆ ತೊಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ 4 ಕಪ್ ನೀರು, 2 ಕಪ್ ಸಕ್ಕರೆ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದ್ದು ಬಂದಮೇಲೆ ಹುರಿದಿದಂಥ ರವೆನ ಹಾಕಿ ನಾನು ಇಲ್ಲಿ ನಿಧಾನಕ್ಕೆ ತಿರುಗಿಸ್ತಾ ಇದ್ದೀನಿ. ರವೆ ಗಂಟಿಲ್ದಂಗೆ ನಿಧಾನಕ್ಕೆ ತಿರುಗಿಸ್ಬೇಕು. ಸಣ್ಣ ಉರಿಲಿ ನಾವು ಕುದಿಸ್ಕೊಬೇಕು. ಕುದಿಸ್ಕೊಂಡಾಗ ರವೆ ನೀರು ಹೀರ್ಕೊಂಡು ಗಟ್ಟಿ ಆಗ್ತಾ ಬರುತ್ತೆ. ಆಗ ನಾನು ಕೇಸರಿ ನೀರು ಮತ್ತು ಹುರಿದಿಟ್ಕೊಂಡಂತಹ ಗೋಡಂಬಿ ದ್ರಾಕ್ಷಿ ಹಾಕಿ, ಹಾಗೆ ಅರ್ಧ ಸ್ಪೂನ್ ಏಲಕ್ಕಿ ಪೌಡರು ಮತ್ತು 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾನಿಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. 5 ನಿಮಿಷ ಮುಚ್ಚಿಟ್ಟು ತೆಗೆದ ನಂತರ ನೋಡಿ ಕೇಸರಿಬಾತು ಎಷ್ಟು ಚೆನ್ನಾಗಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.